ಶಿವಸಾಂಬರೇ ನಮ ಪಾರ್ವತೇವ ಶಿವ ಹರ ಹರ ಮಹಾದೇವ. ಈ ರೀತಿ ಎಲ್ಲಾ ಲಿಂಗನಿಗೆ ಅದೇ ಗ್ರಾಮದ ಹೊನ್ನಮ್ಮ ತಾಯಿಯನ್ನು ಎಲ್ಲರೂ ನಿಶ್ಚಯ ಮಾಡಿ ಪತ್ರಿಕೆಯನ್ನು ಕಟ್ಟಿ ಅಕ್ಷತೆಯನ್ನು ಹಾಕಿ ಗಟ್ಟಿ ಮಾಡಿದ್ರು. ಇವತ್ತಿನ ದಿವಸ ತಾಯಂದ್ರೆ ಅದಕ್ಕೆ ಈ ಮನುಷ್ಯನಿಗೆ ಸಂಸ್ಕಾರ ಎಂಥದ್ದು ಕೊಟ್ಟರು ಅಂದರೆ, ಮೊದಲನೇದ್ದು ಜನನ, ಎರಡನೇದ್ದು ಬಾಣ್ಯಂತನ, ಮೂರನೇದ್ದು ನಾಮಕರಣ, ನಾಲ್ಕನೇದ್ದು ಜವಳ, ಐದನೇದ್ದು ಪುಷ್ಪವತಿ ಕಾರ್ಯ, ಆರನೇದ್ದು ವಿವಾಹ ಪದ್ಧತಿ, ಏಳನೇದ್ದು ವಿಳ್ಳೆಶಾಸ್ತ್ರ, ಎಂಟನೇದ್ದು ಮದುವೆ ನಿಶ್ಚಯ, ಒಂಬತ್ತನೇದ್ದು ಮದುವೆ ಚಪ್ಪರ ಹಾಕುವುದು, ಹತ್ತನೇದ್ದು ಬೇಳೆ ಶಾಸ್ತ್ರ ಮಾಡೋದು, 11ನೇದ್ದು ಲಗ್ನದ ಅಕ್ಕಿ ಕಟ್ಟೋದು, 12ನೇದ್ದು ಲಗ್ನ ಪತ್ರಿಕೆ ಹಂಚೋದು, 13ನೇದ್ದು ಬೀಗರನ್ನು ಎದುರುಗೊಳ್ಳುವುದು, 14ನೇದ್ದನ್ನು ಮದುಮಕ್ಕಳ ಶಾಸ್ತ್ರ, 15ನೇದ್ದು ಎಣ್ಣೆ ಬರೆಸುವುದು, 16ನೇದ್ದು ಅರಿಶಿಣ ಹಚ್ಚೋದು, 17ನೇದ್ದು ಸುರುಗಿ ನೀರು ಹಾಕುವುದು, 18ನೇದ್ದು ಅಕ್ಕಿ ಕಾಳು ಹಾಕುವುದು, 19ನೇದ್ದು ಊಟ ಮಾಡೋದು, 20ನೇದ್ದು ಆಯರಿ ಹಾಕೋದು. ಇಷ್ಟು ಕೆಲಸ ಮಾಡೋದು ನೋಡೋಣ. ನಾಳೆ ಇಷ್ಟೆಲ್ಲ ಕೆಲಸ. ನಾಳೆಗೆ ಒಂದೆರಡು ಮುದುಕಿಯರು ಬರ್ತಾವ್ರಿ. ಹಾಡಕ್ ಭಾಳ ಚಂದ ಹಾಡಿದ್ರೆ, ಭಾಳ ಚಂದ ಬರ್ದಾರ. ಹೆಂಗೆ ಹಾಡಿದ್ರೆ ಅಂದ್ರೆ, ಆಹೋ ನಯ್ಯನ್ನೇ ನಯ್ಯನ್ನೇ ಯಾವ ದೇವರಿಗೆನ್ನೆ, ನಮ್ಮ ಮನಿ ದೇವರಿಗೆನ್ನೆ ನಯ್ಯನ್ನೇ ನಯ್ಯನ್ನೇ, ಅತಿಹಾಳ ಐದೇಕಿ ಮಾವನ ಬೇಬರ್ಸಿ ಮನಿ ಮಂದೆಲ್ಲ ಬಿಕನಾಶ. ಇದು ಕಲ್ಕೊಳ್ದಲ್ರು ಹಿಂಗೆ ಹಾಡ್ತಾವ ನಾಳೆಗೆ. ನಯ್ಯನ್ನೇ ನಯ್ಯನ್ನೇ ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ, ಊರ ಮುಂದಿನ ತೋಟ ತಂಬಾಕಿನ ಬಲುಕಾಟ, ಮಗಳಾಗಳ ಕಲುಗೂಟ ನಯ್ಯನ್ನೇ ನಯ್ಯನ್ನೇ. ನೋಡ್ರಿ ಎಷ್ಟು ಚೆನ್ನಾಗಿ ಹಾಡ್ತಾವ ಮುದುಕಿಯರವರು. ಅದ ನೋಡ್ರಿ, ಅಂದರ ಹಾರೋಗ್ಲಿ ಬಾಸಿಂಗ ಬಿಚ್ಚೋಗ್ಲಿ, ಅಂದರ ಹಾರೋಗ್ಲಿ ಬಾಸಿಂಗ ಬಿಚ್ಚೋಗ್ಲಿ, ಈ ಹಾಡ ಕೇಳಿದವ್ರು ಕಿವಿ ಹೋಗ್ಲಿ ನಯ್ಯನ್ನೇ ನಯ್ಯ. ನಾಳೆ ದಿವಸ ಹಿಂಗೆ ಬರ್ತಾವ ಮುದುಕಿಯರು ಒಂದೆರಡು ಕೆನ್ನೆ ಬರಿಗೆ. ಇವು ಬರ್ಕೊಳ್ದಾಗ ಕಲ್ಕೊಳ್ದ ಸುಮ್ಮನೆ ತಿಳ್ಕೊಳ್ಳೋದು. ಅದಕ್ಕೆ ಅಲ್ಲಿರ್ತಕ್ಕಂಥ ನೋಡ್ಬೇಕು. ಆಗಿನ ಕಾಲಕ್ಕೆ ಅದೇ ಊರು ಕನ್ಯೆ ಇದು ಸಹಿತ ಒಂದು 50 ಎತ್ತಿನ ಬಂಡಿ ಕಟ್ತಾರತ್ರಿ. ಯಾಕಂದ್ರೆ ಆಗಿನ ಕಾಲಕ್ಕೆ ಎತ್ತುಗಳ ಮೇಯಿ ತೊಳೆದು, ಗಾಡಿ ಮೇಯಿ ತೊಳೆದು, ಒಕಾರ ಹಾಕೋದು, ಗಾಡಿಗೆ 10-20 ಮಂದಿ ಕೂಡೋದು. ಅವಾಗಿನ ಒಂದು ಬಾಂಧವ್ಯನ ಕಾರ್ಯ ಇದ್ರು. 5 ದಿನಗಳ ಕಾಲ ಕಾರ್ಯ ನಡೀತಿರ್ತವ. ಹೌದಲ್ಲ, ಅವಾಗಿನ ಕಾಲಕ್ಕೆ 5 ದಿವಸ. ಈಗೆಲ್ಲವ ಹಾಗೆಲ್ಲ ಶಾರ್ಟ್ಕಟ್ ಆಗಿಂದಾಗ ಮುಗಿದು ಹೋಯ್ತು. ಈಗ ನೋಡಿ, ಇವೆಲ್ಲ ಫೋನ್ಯಾಗ ವ್ಯವಹಾರ ಗಟ್ಟಿ ಮಾಡಿ ಬರ್ತೈತಿ. ಒಂದು ಗಂಡ ಫೋನ್ ಕೊಡಿಸ್ತೈತಿ. ಅವಾಗ ಅಂತಿರ್ತಾಳೆ, ನೀ ಇಲ್ದ ನಾ ಇರಂಗಿಲ್ಲ, ನೀ ಇಲ್ದ ನಾ ಇರಂಗ ಚಾಲೋ ಮಾಡ್ತಾವು. ಮುಂದೊಂದು ಮದುವೆ ಒಂದು ಹಾಡದ ಕೂಡಲೇ ಈ ಮನ್ಯಾಗ ನೀರು ಇರಬೇಕು, ಇಲ್ಲ ನಾರ ಇರ್ಬೇಕು. ಚಲೋ ಆತ. ಈಗಿನ ಸಂಸಾರ ಹೆಂಗೈತ್ರವ ಮಾಡ್ಕೊಂಡು. ನಾ ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಹಿರಿಯರ ಮಾತು ಮೀರಿದು ಕೆಟ್ಟ ಹೋಗಿ ಅವ್ರ ಸಂಸಾರ ಗೊತ್ತೆಲ್ಲ. ನೋಡಿ, ಅಗಳ ಹೇಳಿದ್ನಲ್ಲ, ಕಲ್ತವ ಆಗಿಬಿಟ್ಟ. ಆಕಿ ನೀವು ವಾರಕ್ಕೊಮ್ಮೆ ನೀವು ಮುಸ್ರಿ ತಿಕ್ಕಿದ್ರು ಮಾಡ್ಕೋತೀನಿ ಅಂದ ಆಕಿ. ನೋಡಿ, ಆಕಿದು ಸವಾಲ್ ಹೆಂಗೈತಿ. ಯಾರೋ ಏನೇನು ಹಾಕಿದ್ರು ಆಯ್ತಂತ ಇವನು ಆಕಿನೂ ಆಪಿಸ್ಕ ಈಕಿನೂ ಆಪಿಸ್ಕ ಎಲ್ಲ ಉಂಡದು ವಾರಗಟ್ಲೆ ಹಂಗೆ ಬಿಡೋದು. ಒಂದು ದಿವಸ ಗಂಡ ಬಂದ ಕೂಡಲೇ ಅಡಿಗೆ ಮಾಡಿಲ್ಲೂ ಒಂದ ನಿಮ್ಗೆ ಬಾಂಡೆ ಹಾಕಿ ತಿಕ್ಕಿಲ್ಲ ಅಂದ ಆಕಿನು. ಬಾಂಡೆ ತಿಕ್ಕಿದ್ರೆ ಅಡಿಗೆ ಮಾಡ್ತೀನಿ ಅಂದ ಕೂಡಲೇ ನಾ ತಿಕ್ಕಂಗಿಲ್ಲ, ನಾ ಮಾಡಂಗಿಲ್ಲ ಅಂದ ಆಕಿನು. ಜಗಳ ಚಾಲು ಮಾತ್ರ ಇಲ್ಲ. ಒಂದು ಹಟಿ ಹಿಡಿದಷ್ಟೆಲ್ಲ ಬಾಂಡೆ ನಿನ್ನ ಪಾಳ್ಯದ ಬಿಟ್ಟವ್, ನೀ ಆ ಗಾಡಿಗೆ ನೀಕೊಂಡ್ರು, ಈ ಗಾಡಿಗೆ ನಿಂತು ನಾಕೊಂಡ್ಬರ್ತೀನಿ. ಯಾರು ಬಂದು ಯಾರು ಮಾತಾಡ್ತಾರೆ ಅವ್ರು ಮುಸ್ಲಿ ತಿಕ್ಕೋದು ಅಂದ ಆಕಿನು. ಅಂಡಪಟ್ಟಿ ಹಠವಾದಿದ್ರಿ. ಆಯ್ತ ತಗೊಂಡು ಆ ಗಾಡಿಗೆ ಎದಕ್ಕೆ ಕೂತ್ರಿ, ಈ ಗಾಡಿಗೆ ಎದಕ್ಕೆ ಕೂತ್ರಿ, ಯಾರು ಮಾತಾಡ್ಸಿದ್ರು ಮಾತಾಡೋದು. ಯಾಕ ಮಾತಾಡಿದ್ರೆ ಮುಸ್ಲಿ ತಿಕ್ಕೋದು ಬರ್ತಾರೆ. ಇಬ್ಬರಿಗೆ ಹಟಿ ಬೆತ್ರಿ. ಅವಾಗ ಬೆಟ್ಟ ಕೂಡಲೇ ನೋಡಿ ಎಲ್ಲರೂ ಬಂದು ಹೇಳ್ರು ಯಾರು ಹೇಳಲ್ರು. ಎಲ್ಲರ ಸಂಬಂಧ ಮುಸ್ರಿ ತಿಕ್ಕು ಸಂಬಂಧ ಎರಡು ಕಣ್ಣಾಗ ಜೀವಬಿಟ್ಟಪ್ಪ. ಎರಡು ಆಮೇಲೆ ಸುಟ್ಟು ಬರೋಂಗವು. ಊರಾಣ ಮಂದಿ ಆಯ್ತು ಸುಡುಗಾಡ್ದ ಕಟ್ಟಿಗೆ ಮಾಡೋ ಬಂದ ಎರಡು ಹೆಣ ಹಾಕೊಂಡು ಇವ ತೀತಿದ್ದ ಸುಡ್ತಾರಲ್ಲಿ ಹೂ ಹಣ್ಣನ್ನ. ನೀ ಹೂ ಹಣ್ಣಲ್ಲ ತಿಕ್ಕೇಳ್ತೀವಿ. ಯಾಕಂದ್ರೆ ಮುಸ್ರಿ ತಿಕ್ಕೋದು ಬರ್ತಾರೆ ನೋಡಿ. ಮುಂದಿನ ಹೇಳ್ಬಾರ್ದು ನಿಮ್ಮಂದ್ರಿ. ಅಲ್ಲಿ ಸುಡುಗಾಡದ ಕಟ್ಟಿಗೆ ಹಾಕ್ಯಾರ, ಕಟ್ಟಿಗೆ ಮ್ಯಾಗ ಇಬ್ಬರನ್ನು ಹಾಕ್ಯಾರ, ಮುಖದ ಮ್ಯಾಗ ಕೂಳ್ ಹಚ್ಚಾರ. ಯಾರಿಗೆ ಮೊದಲು ಬೆಂಕಿ ಹಚ್ಚಲಿ ಅಂತಂದು ಒಂದು ಮುದುಕಿತ್ತದ, ಅವಾಗ ಹಚ್ಚಪ್ಪ ಮೊದಲಂದ್ರೆ. ಮುದುಕಿತ್ತ ಅವಾಗ ಹಚ್ಚು ಅಂದಾಗ ಅವ ತಲೆ ಸಲೇಪದಾಗ ಬಂದು ಉರಿ ಹಚ್ಚಿಬಿಟ್ಟ. ಇವ ಏನಂದ, ಸತ್ನೋಯಪ್ಪ ಅಂದ. ಈಕಿ ಅಂದ, ನೀ ಮುಸ್ರಿ ತಿಕ್ಕ ನಡಿ ಅಂದಿ. ಬಾಳೆ ಬಂತ
ಅವು ಇರ್ತಾವ್ರಿ ಎಲ್ಲ ತೆಕ್ಕುಬಿಟ್ಟು ಓಡಿ ಹೋಗ್ಬಿಟ್ಟು. ಹೌದಲ್ಲ, ಇವತ್ತಿನ ದಿನಮಾನ ಹೊಂದಾಣಿಕೆ ಕಡಿಮೆ ಐತಂದ್ರೂ ಸಹಿತ ಬದುಕ್ತದೆ ಹೆಂಗೆ ಮನುಷ್ಯ. ಆದರೆ ತಾಯಿ ತಂದೆ ಒಂದು ಬಳಗ ಹತ್ತಿ ಹೊಂದಿದವರನ್ನು ನಾವೆಲ್ಲ ಕರ್ಕೊಂಡು ಮಾಡೋದ್ರಿಂದ ಬಹಳ ಯೋಗ್ಯ ಆಗ್ತದೆ ಅಂದ್ರೆ. ಅದಕ್ಕೆ ನಾಳೆ ದಿವಸ ನೀವೆಲ್ಲ 2 ಹೆಣ್ಣು ಹುಡುಗರನ್ನ 10 ವರ್ಷ ಒಳಗೆ ಹುಡುಗರನ್ನ ನೀವೆಲ್ಲ ಒಂದು ವರ ಮಾಡ್ರಿ, ಒಂದು ಕನ್ಯಾ ಮಾಡ್ರಿ, ಅವನಿಗೆ ಒಂದು ಅಂಗಿ ತೊಡಸ್ರಿ, ಧೋತ್ರ ತೊಡಸ್ರಿ, ರುಂಬಾಲ್ ಹಾಕ್ರಿ, ಎಲ್ಲ ಬಡಿಗೆ ಒಂದು ಕೈಯಾಗ ಕೊಟ್ಟು ನೀವೆಲ್ಲ ಮಹಾಮನೆಯಲ್ಲಿ ಬಂದ್ರಪ್ಪ ಅಂದ್ರೆ ಅಲ್ಲಿಂದ ಕೂಡ ಸಾಧ್ಯ ಆದ್ರೆ ಒಂದು 5 ಕಣಿಕೆ, ಒಂದು 5 ಕಣಿಕೆ ತಂದ್ರೆ ಒಂದಿಷ್ಟು ಹಂತರ ಹಾಕ್ರಿ. ನೀವೆಲ್ಲ ಯಾರಾದ್ರೂ ನೋಡಿ ಪರಿಸ್ಥಿತಿ ಗಂಭೀರ ಭಾಳ ಐತಾ ಅಂದ್ರೆ ಇಷ್ಟೆಲ್ಲ ಶ್ರೀಮಂತಿಗೆ ಕೊಟ್ಟಾರಂದ್ರೆ, ಆದ್ರೆ ದೇವರಂತಕ್ಕಂಥ ಎದಕ್ಕೆ ಮೆಸ್ತಾನ? ಭಕ್ತಿಗೆ ಮೆಸ್ತಾನ. ಜಗತ್ತು ನಾವೆಲ್ಲ ಹಣದ ಮ್ಯಾಗ ನಿಂತೇವಿ, ಆದ್ರೆ ದೇವ್ರು ಎದ್ರ ಮ್ಯಾಗ ನಿಂತಾನ? ಗುಣದ ಮ್ಯಾಗ, ಭಕ್ತಿ ಮ್ಯಾಗ ನಿಂತಾನ. ನೀವೆಲ್ಲ ಯಾರಾದ್ರೂ ತಾಯಂದ್ರೆ ಬಾಸಿನ ಕೊಡ್ಸೋರು ಬಾಸಿನ ಕೊಡ್ಸ್ರಿ, ತಾಳಿ ಕೊಡ್ಸೋರು ತಾಳಿ ಕೊಡ್ಸ್ರಿ, ಅರ್ಶಿನ ಪತ್ಲ ಕೊಡ್ಸೋರು ಅರ್ಶಿನ ಪತ್ಲ ಕೊಡ್ಸ್ರಿ, ದೋತ್ರ ಕೊಡ್ಸೋರು ದೋತ್ರ ಕೊಡ್ಸ್ರಿ, ಕಾಲ್ ತೊಳಿ ಒಂದು ಬುಟ್ಟಿ ಅಥವಾ ಒಂದು ಚರಿಗೆ ಕೊಡ್ಸ್ರಿ, ಕಳಸ ಕೊಡ್ಸ್ರಿ. ಅವನ್ನೆಲ್ಲ ಒಂದು ದಿವಸ ಸವಾಲು ಮಾಡ್ತಾರ. ಭಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ. ಅದು ಭಗವಂತ ಅಂತಕ್ಕಂಥದ್ದನ್ನು ಬರೀತಾನೆ. ಯಾಕಂದ್ರೆ ಇವತ್ತು ಎಷ್ಟೋ ವರಗಳು ನೋಡ್ರಿ 30 ಮತ್ತು 40 ವಯಸ್ಸಿನಾಗ ಅದಾವ್ರಿ. ಇವತ್ತು ಹೆಣ್ಮಕ್ಳು ಕೂಡ 30 ಮ್ಯಾಗದವ್ರಿ. ನಮ್ಮ ಮೊಬೈಲ್ದಾಗ ಬಂದವ್ರಿ, ನಮಗೆ ವರನ ಸಿಗೋಲು ಅಂತವು ನಮ್ಮ ಕಣ್ಯನೂ ಸಿಗೋಲು. ಮಣ್ಣೊಬ್ಬ ಫೋನ್ ಹಚ್ಚಂಗೆ ಮತ್ತೆ 40 ಹೆಣ್ಣು ನೋಡಿದ್ರು ಸಹಿತ ಯಾರು ಕೊಡೋ ಒಂದು ಹೆಣ್ಣ ಹೆಂಗ್ ಮಾಡ್ಲಿ? ಯಾಕಂದ್ರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಇವತ್ತಿನ ದಿನಮಾನ ಬಹಳ ನೌಕರಿ ಅಂತಕ್ಕಂಥದ್ದು ಅದು ತಲೆ ಆಗೈತಾ ಅಂದ್ರೆ. ಅದಕ್ಕೆ ನಾ ಎಲ್ಲ ಕಾಲೇಜ್ ಯುವತಿಯವರಿಗೆ ಒಂದು ಪುರಾಣದಾಗ ಅಂದೆ, ನೀವು ಕಾಲೇಜ್ ಯುವತಿಯವರಿಗೆ ನಾನು ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ, ನಿಮಗೆ ಸರ್ಕಾರಿ ಬಸ್ ಬೇಡ, ಹೌದಲ್ಲಿ ಸರ್ಕಾರಿ ದವಾಖಾನೆ ಬೇಡ, ಇವೆಲ್ಲ ಪ್ರೈವೇಟ್ ಒಳಗೆ ನೀವು ಕಲಿತೀರಿ, ಮತ್ತು ಸರ್ಕಾರಿ ನೌಕರಿ ಮಾಡೋ ಗಾಂಡಿ ಹಾಕಬೇಕಂದೆ ನಾನು. ಹೌದಲ್ಲ, ಸರ್ಕಾರದ ಯಾವುದು ನೀವು ಬ್ಯಾಡ ಅಂತೇಳಿ ಸರ್ಕಾರಿ ನೌಕರಿ ಮಾಡುವಂತ ಗಂಡನ ಯಾಕೆ ಬಿಡ್ತಿರಂದಾಗ ಅವಾಗ ಒಬ್ಬ ಹೆಣ್ಮಗಳು ಚಾಲೆಂಜ್ ಹಾಕಿಲ್ಲ ಒಂದು 10 ವರ್ಷದಿಂದ. ಪ್ರತ್ಯಾರ ಚಲೋ ವರ ಇತ್ತು, ಗುಣ ಇತ್ತಂದ್ರೆ ಅವ ಒಕ್ಕಲ್ತನ ಮಾಡಿದ್ರು ಸಹಿತ ಅವನ ಕೈ ಹಿಡಿದು ಆ ಒಕ್ಕಲ್ತನದೊಳಗೆ ನಾ ಜಯ ಗಳಿಸ್ತೀನಿ ಅಂತೇಳಿ ಅವನ್ನ ಕೈ ಹಿಡಿದು ವರ್ಷಕ್ಕೆ 10 ಲಕ್ಷ ರೂಪಾಯಿ ತೋಟದಾಗ ಗಳಿಕೆ ಮಾಡ್ತಾ ಅಂದ್ರೆ. ನಿಮ್ಗೆಲ್ಲ ಗೊತ್ತದ, ಆ ಮೊಬೈಲ್ದಾಗ ಬರ್ತಾವ, ಮೊಬೈಲ್ದಾಗ ನೋಡಿರ್ತಾ ಇದ್ರೆ. ಅದಕ್ಕೆ ಅದನ್ನ ಏನಪ್ಪಾ ಅಂತಂದ್ರೆ ಹೊಂದಾಟ ಮಾಡಿಕೊಂಡು ಸಂಸಾರದಿಂದ ಸದ್ಗತಿಯನ್ನ ಪಡಿಬೇಕನ್ನುವಂತ ವಿಷಯವನ್ನ ಇವತ್ತಿನ ದಿವಸ ಅಲ್ಲಿ ಬರ್ತಾ ಇದೆ. ನಾಳಿನ ದಿವಸ ಮದುವೆ ಮಾಡ್ತಕ್ಕಂಥ ಎಲ್ಲರೂ ಅಕ್ಕಿ ಕಾಳು, ನಾಳಿನ ದಿವಸ ಎಲ್ಲರ ಕೈ ಅಕ್ಕಿ ಕಾಳು ಬರ್ತದ. ಬಹುಶಃ ನಾಳೆಗೆ ಪ್ರಸಾದವನ್ನ ಮಾಡಬಹುದು, ಒಂದಿಷ್ಟು ಎಲ್ಲ ಲಿಂಗನ ಪ್ರಸಾದ. ಇವತ್ತಿನ ದಿವಸ ನಮ್ಮ ಯಾರಂದ್ರೆ ಸಿದ್ಧ ಬಸವ ಹಾಸ್ಪಿಟಲ್ ಡಾಕ್ಟರ್ ಸಂತೋಷ್ ಬಿ ಬೊಂಬಡಿ ಅಂದ್ರೆ ಅವರು ಕೂಡ ಇವತ್ತು ನಮ್ಮನ್ನು ಕರ್ಕೊಂಡೋಗಿ, ಕರ್ನಾಟಕದವ್ರು ನಮ್ಮನ್ನು ಕರ್ಕೊಂಡೋಗಿ ಆದ ಪೂಜಾ ಪ್ರಸಾದ ಮಾಡಿಸಿ ಕೈ ತುಂಬ ಕಾಣಿಕೆ ಕೊಟ್ಟು ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ನೀವು ತಟ್ಟಬೇಕು. ಅವರಿಗೆ ಕೂಡ ಹಾಲು ಹೈನಾಗಿ ಬೆಳ್ಳಿ ಬಂಗಾರ ಆಗಿ ತೋಗು ತೊಟ್ಟಲಾಗಿ ಮಕ್ಕಳ ಫಲವಾಗಿ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳುತ್ತಾ, ಅದಕ್ಕೆ ನಾಳೆ ಎಲ್ಲರೂ ಲಗ್ನಕ್ಕೆ ಬರ್ತೀರಿವ ತಪ್ಪಿಸ್ಬೇಡ, ಹೆಚ್ಚಿಗೆ ಮಂದಿ ಕರ್ಕೊಂಬರ್ರಿ. ಯಾಕಂದ್ರೆ ಮನೆ ಅಡ್ಡಾಡಕ ನಮ್ಮ ಗುರು ಶರಣರಿಗೆ ಅಡ್ಡಾಡಕ ಅವಲ್ಲ, ಕಾಲ ಕುಂಟಾಗಿತ್ತು ಅವರು. ನಾವು ಈಗ ಹೇಳ್ತೇವೆ ನಾಳೆಗೆ ಎಲ್ಲಪ್ಪ ಮಹಾರಾಜನ ಲಗ್ನ ಐತಿ, ಎಲ್ಲರೂ ಬರ್ರಿಪ್ಪೋ ಹಂಗ ಮುಗಿತಾರೆ ಮತ್ತೆ. ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನು ನಮ್ಮ ಸಂಚಾಲಕರು ನಮ್ಮ ಅನುಭವದ ಮಾತನ್ನು ಹೇಳಿದ ಮೇಲೆ ಮಹಾಮಂಗಲ ಮಾಡೋಣ.